ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ ಪ್ರೈಸಸ್ ದಿನಕ್ಕಿಂತ ದಿನ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ನೀವು ಏನು ಮಾಡೋಕ್ಕಾಗ್ತಿಲ್ಲ. ಹೊಸ ಫೋನ್ ಬೇಕು ಅಂದರೆ ತಗೊಳ್ಳೇಬೇಕು. ನಾನು ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ, ಯಾವಾಗ ಫೋನ್ ಪ್ರೈಸ್ ಕಡಿಮೆ ಇರುತ್ತೋ ಅವಾಗ ಮಾತ್ರ ಫೋನ್ನ ಬೈ ಮಾಡಬೇಕು. ನಿಮ್ಮ ಬಜೆಟ್ ಸುಮಾರು 25,000 ರೂಪಾಯಿ ಇದ್ದು ಹೊಸ 5G ಸ್ಮಾರ್ಟ್ ಫೋನ್ ಬೇಕಾದರೆ ಇವತ್ತು ನಾನು ನಿಮಗೆ ಟೋಟಲ್ 5 ಸಾಲಿಡ್ ಫೋನ್ಸ್ ಬಗ್ಗೆ ಹೇಳ್ತೀನಿ. ಎಲ್ಲ ಫೋನ್ಗಳು ಚಾರ್ಜರ್ ಬಾಕ್ಸಲ್ಲಿ ಸಿಗುತ್ತೆ, ಬೇರೆ ಯಾವ ಆಕ್ಸೆಸರೀಸ್ನು ಬೈ ಮಾಡೋ ಅವಶ್ಯಕತೆ ಇಲ್ಲ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 5 ಅಲ್ಲಿರೋದು OnePlus Nord C5. ಅಂಡರ್ 25 ಅಲ್ಲಿ ನಿಮ್ಗೊಂದು ಒಳ್ಳೆ ಡಿವೈಸ್ ಬೇಕಾದ್ರೆ ಈ ಡಿವೈಸ್ ಚೆನ್ನಾಗಿದೆ. ಇದು 7000 mAh ಬ್ಯಾಟ್ರಿ ಸಿಗುತ್ತೆ, 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ, 80 Watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟ್ರಿ ಪ್ಯಾಕಪ್ ಚೆನ್ನಾಗಿದೆ. OnePlus ನ ಸಾಫ್ಟ್ವೇರ್ ಮೊದಲಿಂದನೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಇದು Android 15 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಇದಕ್ಕೆ 4 ವರ್ಷ OS ಪ್ಲಸ್ 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ವಿತೌಟ್ ಬೀಪ್ ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. UN ಅಲ್ಲಿ ಯಾವುದೇ ಇಶ್ಯೂ ಇಲ್ಲ, ಸ್ಮೂತ್ ಆಗಿದೆ. ರೆಗ್ಯುಲರ್ ಅಪ್ಡೇಟ್ ಬರ್ತಾನೆ ಇರ್ತದೆ. ಸಾಫ್ಟ್ವೇರ್ ವಿಷಯದಲ್ಲಿ ಈ ಫೋನ್ ಚೆನ್ನಾಗಿದೆ ಮತ್ತು ಇದರ ಫ್ರಂಟ್ ನಲ್ಲಿ 120 Hz AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ಇದು 1.5K ಡಿಸ್ಪ್ಲೇ ಅಲ್ಲ, FHD ಪ್ಲಸ್ ಡಿಸ್ಪ್ಲೇ ಆಗಿರುತ್ತೆ. ಇದರ ಪೀಕ್ ಬ್ರೈಟ್ನೆಸ್ ಚೆನ್ನಾಗಿದೆ, ಬ್ಲೆಜರ್ಸ್ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಇದರ ಬ್ಯಾಕ್ ಸೈಡ್ ನಲ್ಲಿ ಪಾಲಿಕಾರ್ಬನೇಟ್ ಪ್ಯಾನಲ್ ಇದ್ರೂ ಫೋನ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಹೆವಿ ಗೇಮ್ಸ್ ನಲ್ಲೂ ಯಾವುದೇ ಇಶ್ಯೂ ಬರಲ್ಲ. ಇದರ ಆಂತಿಥ್ಯ ಸ್ಕೋರ್, CPU ಥ್ರಾಟಲ್ ನೀವೇ ನೋಡ್ಬೋದು. ಇದರ ಬ್ಯಾಕ್ ನಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, ಅಲ್ಟ್ರಾ ವೈಡ್ ಸೆನ್ಸರ್ ಇದೆ, 16 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಯಾರಿಗೆ OnePlus ಫೋನ್ ಬೇಕಾಗಿದೆಯೋ ಅವರು Nord C5 ನ ಆರಾಮಾಗಿ ತಗೊಬೋದು. ಅಂಡರ್ 25K ಅಲ್ಲಿ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಆದರೆ ಇದರಲ್ಲಿ IP68 IP16 ರೇಟಿಂಗ್ ಸಿಗಲ್ಲ, ಸಿಂಗಲ್ ಸ್ಪೀಕರ್ ಅಷ್ಟೇ ಸಿಗುತ್ತೆ. ನಮ್ಮ ನಂಬರ್ 4 ಅಲ್ಲಿರೋದು ಲಾವಾ ಅಗ್ನಿ 4. ನಿಮ್ಗೆಲ್ಲ ಗೊತ್ತಿರಂಗೆ ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ. ಲಾವಾ ಈಗ ಕನ್ಸಿಸ್ಟೆಂಟ್ ಆಗಿ ಫೋನ್ ನ ಲಾಂಚ್ ಮಾಡ್ತಾನೆ ಇದ್ದಾರೆ. ಇದರ ಬ್ಯಾಕ್ ಸೈಡ್ ನಲ್ಲಿ ಪಾಲಿಕಾರ್ಬನೇಟ್ ಇಲ್ಲ, ಫೋನ್ ಮಾತ್ರ ಪ್ರೀಮಿಯಂ ಆಗಿ ಕಾಣುತ್ತೆ. ಇದರ ಬ್ಯಾಕ್ ನಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ, 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. OS ಜೊತೆಗೆ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಆದರೆ ಇದರ ಫ್ರಂಟ್ ನಲ್ಲಿ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ, 120 Hz ಡಿಸ್ಪ್ಲೇ ಸಿಗುತ್ತೆ, ಶಾರ್ಪ್ ಕಲರ್ಸ್ ಕೊಡುತ್ತೆ, ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಇದರ ಔಟ್ಡೋರ್ ವಿಸಿಬಿಲಿಟಿ ಚೆನ್ನಾಗಿದೆ, ಡ್ಯುಯಲ್ ಸ್ಪೀಕರ್ ಕೂಡ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ IP64 ರೇಟಿಂಗ್ ಸಿಗ್ತಾ ಇದೆ. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗುತ್ತೆ. ಇನ್ನೂ ದೊಡ್ಡ ಬ್ಯಾಟ್ರಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದರ ಚಾರ್ಜರ್ ಬಾಕ್ಸ್ ನಲ್ಲೇ ಸಿಗುತ್ತೆ. ಲಾವಾನ ಸಾಫ್ಟ್ವೇರ್ ಕ್ಲೀನ್ ಯು ಆಗಿರುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. UN ಅಲ್ಲಿ ಯಾವುದೇ ಇಶ್ಯೂ ಇಲ್ಲ. ಮೊದಲಿಗಿಂತ ಇದನ್ನ ತುಂಬಾ UN ಇಂಪ್ರೂವ್ ಮಾಡಿದ್ದಾರೆ. ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಕೊಟ್ಟಿದ್ದಾರೆ. ಪ್ರೊಸೆಸರ್ ಚೆನ್ನಾಗಿದೆ. ಇದರ ಆಂತಿಥ್ಯ ಸ್ಕೋರ್ ನೀವೇ ನೋಡ್ಬೋದು. ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಓವರ್ ಆಲ್ ಈ ಲಾವಾ ಅಗ್ನಿ 4 ಫೋನ್ ಯಾರಿಗೆ ಇಂಡಿಯನ್ ಬ್ರ್ಯಾಂಡ್ ಫೋನ್ ಬೇಕು, ಕ್ಲೀನ್ ಸಾಫ್ಟ್ವೇರ್ ಬೇಕು ಅಂತ ಇದ್ರೆ ಅವರು ಲಾವಾ ಅಗ್ನಿ ಫೋನ್ 4ನ ಕನ್ಸಿಡರ್ ಮಾಡ್ಬೋದು. ಲಾವಾ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ನಿಮಗೆ ಇಂಡಿಯನ್ ಬ್ರ್ಯಾಂಡ್ ಬೇಕು, ಆರಾಮಾಗಿ ತೊಗೊಳ್ಬೋದು. ನಮ್ಮ ನಂಬರ್ 3 ಅಲ್ಲಿರೋದು Motorola 860 Fusion. ಈ ಫೋನ್ ಕೆಲವು ಟೈಮಲ್ಲಿ ಸುಮಾರು 20,000 ರೂಪಾಯಿಗೆ ಸಿಗುತ್ತೆ. ಇದರಲ್ಲಿ 5500 mAh ಬ್ಯಾಟ್ರಿ ಸಿಗುತ್ತೆ, 68 Watts ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಈಸಿಯಾಗಿ 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇದಕ್ಕೆ IP68 IP16 ರೇಟಿಂಗ್ ಸಿಗ್ತಾ ಇದೆ. ಜೊತೆಗೆ ಡಾಲ್ಬಿ ಆಟ್ಮೋಸ್ ಸಪೋರ್ಟ್ ಕೂಡ ಮಾಡುತ್ತೆ. ಇದರ ಬ್ಯಾಕ್ ನಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ, 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ, 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಜೊತೆಗೆ OS ಸಪೋರ್ಟ್ ಕೂಡ ಇದೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಇದರ ಬ್ಯಾಕ್ ನಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಇದು ಸ್ಲಿಮ್ ಅಂಡ್ ಸ್ಟೈಲಿಶ್ ಡಿಸೈನ್ ನ ಹೊಂದಿದೆ. ಇದು ಮಲ್ಟಿಪಲ್ ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ. ಇನ್ನು ಇದರ ಫ್ರಂಟ್ ನಲ್ಲಿ 1.5K ಕರ್ಡ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ, 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಇದರ ಡಿಸ್ಪ್ಲೇ ಕಲರ್ ಶಾರ್ಪ್ ಆಗಿ ಬರುತ್ತೆ. ಇದು Android 15 ಅಲ್ಲಿ ಬರುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ UI ಕ್ಲೀನ್ ಆಗಿದೆ, ಆದರೆ ಅಪ್ಡೇಟ್ ಸ್ಲೈಟ್ಲಿ ಸ್ಲೋ ಆಗಿದೆ. ಇದರಲ್ಲಿ ತುಂಬಾ ಫೀಚರ್ ಸಿಗ್ತಾ ಇದೆ. ಇದರಲ್ಲಿ MediaTek Dimensity 7400 ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಆಂತಿಥ್ಯ ಸ್ಕೋರ್ ನೀವೇ ನೋಡ್ಬೋದು. ನಿಮಗೆ ಸ್ಲಿಮ್ ಫೋನ್ ಬೇಕು, ಗುಡ್ ಕ್ಯಾಮ್ರಾ ಬೇಕು, Motorola ಫೋನೇ ಬೇಕು ಅಂದರೆ 860 Fusion ವರ್ತ್ ಆಗಿರುತ್ತೆ.
ನಮ್ಮ ನಂಬರ್ 2 ಅಲ್ಲಿರೋದು ಪೋಕೋ X7 Pro. ಇದು ಅವಾಗ ಬ್ಯಾಟ್ರಿ ಮಾನ್ಸ್ಟರ್ ಫೋನ್ ಅಂತಾನೆ ಫೇಮಸ್ ಆಗಿತ್ತು. ಇದರಲ್ಲಿ 6550 mAh ಬ್ಯಾಟ್ರಿ ಸಿಗುತ್ತೆ, 8 ಅವರ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ, 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಆಟ್ಮಾಸ್ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದಕ್ಕೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದರ ಫ್ರಂಟ್ ನಲ್ಲಿ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ, 120 Hz ರಿಫ್ರೆಶ್ ರೇಟ್ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಜಾಸ್ತಿನೇ ಇದೆ. ಇದಕ್ಕೆ HDR10+ ಅಂಡ್ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ 7a ಪ್ರೊಟೆಕ್ಷನ್ ಇದೆ. ಇದು Android 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. IR ಬ್ಲಾಸ್ಟರ್ ಇದೆ. ಇದರ ಬ್ಯಾಕ್ ನಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗುತ್ತೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 20 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ ಮತ್ತು ವಿಡಿಯೋಸ್ ಡೀಸೆಂಟ್ ಆಗಿ ಬರುತ್ತೆ. ಇನ್ನು ಇದರಲ್ಲಿ MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದರ ಆಂಟಿಥ್ ಸ್ಕೋರ್ ನೀವೇ ನೋಡ್ಬೋದು. ಇದರಲ್ಲಿ ಹೀಟಿಂಗ್ ಇಶ್ಯೂ ಬರಲ್ಲ. ಓವರ್ ಆಲ್ ಪೋಕೋ X7 Pro ಕೆಲವು ಟೈಮ್ ಅಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇನ್ನು ಇದು ಪವರ್ಫುಲ್ ಡಿವೈಸ್ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ನಂಬರ್ 1 ಅಲ್ಲಿರೋದು Realme P4 Power. ಇದು ಬಿಗ್ಗೆಸ್ಟ್ ಬ್ಯಾಟ್ರಿ ಹೊಂದಿರುವ ಫೋನ್ ಆಗಿದೆ. ಇದಕ್ಕೆ ಬ್ಯಾಟ್ರಿ ಕಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ 10001 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 2 ರಿಂದ 3 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಜೊತೆಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಸೌಂಡ್ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಇದರಲ್ಲಿ MediaTek Dimensity 7400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇನ್ನು ಇದರ ಪವರ್ಫುಲ್ ಪ್ರೊಸೆಸರ್ ಆಗಿರುತ್ತೆ. ಈ ಫೋನ್ Android 16 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರ UI ನಲ್ಲಿ ಯಾವುದೇ ಗ್ಲಿಚ್ ಇಲ್ಲ. ಇನ್ನು ಇದರ ರೇರ್ ನಲ್ಲಿ 50 MP OS ಮೇನ್ ಕ್ಯಾಮ್ರಾ ಸಿಗುತ್ತೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, ಫೋಟೋ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ. ಇನ್ನು ಇದರ ಫ್ರಂಟ್ ನಲ್ಲಿ 1.5K 144 Hz ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಬ್ರೈಟ್ ಡಿಸ್ಪ್ಲೇ ಆಗಿರುತ್ತೆ, ಕಲರ್ಸ್ ಪಂಚಿ ಆಗಿ ಬರುತ್ತೆ, ಬ್ಲೆಸನ್ಸ್ ಕೂಡ ಜಾಸ್ತಿ ಇಲ್ಲ. ಇನ್ನು ಇದರಲ್ಲಿ 10001 mAh ಬ್ಯಾಟ್ರಿ ಇದ್ರೂ ಇದು ಜಸ್ಟ್ 224 ಗ್ರಾಮ್ಸ್ ವೇಟ್ ಇದೆ. ಫೋನ್ ಸ್ವಲ್ಪ ಹೆವಿ ಫೀಲ್ ಆಗುತ್ತೆ. ಇದರ ಡಿಸೈನ್ ಅಟ್ರಾಕ್ಟಿವ್ ಆಗಿದೆ. ಅಂಡರ್ 25 ಅಲ್ಲಿ ಬೆಸ್ಟ್ ಓವರ್ ಆಲ್ ಪ್ಯಾಕೇಜ್ ಫೋನ್ ಬೇಕಾದ್ರೆ ನನ್ನ ಒಪಿನಿಯನ್ ಪ್ರಕಾರ Realme P4 Power ಟಾಪ್ ಚಾಯ್ಸ್ ಆಗಿರುತ್ತೆ. ಸೊ ನನಗೆ ಬೆಸ್ಟ್ ಅನ್ಸಿದ ಎಲ್ಲ ಫೋನ್ ಬಗ್ಗೆ ಓಪನ್ ಆಗಿ ಹೇಳಿದ್ದೀನಿ. ಇನ್ನು ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.